ನಮಸ್ಕಾರ ಸ್ನೇಹಿತರೆ. ಒಂದು ಕಡೆ ಭಾರತ ಯಾವಾಗ ಬೇಕಿದ್ರೂ ಪಾಕ್ ಮೇಲೆ ದಾಳಿ ಮಾಡಬಹುದು ಅನ್ನೋ ಸಿಚುವೇಶನ್ ನಡುವೆನೇ ಭಾರತದ ಏರ್ಫೋರ್ಸ್ ಭಾರಿ ಸಾಹಸ ಪ್ರದರ್ಶಿಸಿದೆ. ಮಹತ್ವದ ಬೆಳವಣಿಗೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಯುದ್ಧ ವಿಮಾನಗಳನ್ನು ಇಳಿಸಿ ಸಮರಾಭ್ಯಾಸ ಮಾಡಿದೆ. ರಫೇಲ್, ಸುಖೋಯ್, ಜಾಗ್ವಾರ್ನಂಥ ಫೈಟರ್ ಜೆಟ್, ದೊಡ್ಡ ದೊಡ್ಡ ಕಾರ್ಗೋ ವಿಮಾನ, ಹೆಲಿಕಾಪ್ಟರ್ಗಳು ಎಕ್ಸ್ಪ್ರೆಸ್ ವೇನಲ್ಲಿ ಬಂದು ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ನಡೆಸಿ ಸಾಹಸ ಮೆರೆದಿವೆ. ಅದರಲ್ಲೂ ಮೊದಲ ಬಾರಿಗೆ ರಾತ್ರಿ ಹೊತ್ತು ಇಂಥ ಕಾರ್ಯಾಚರಣೆ ಮಾಡಲಾಗಿದೆ. ಹಾಗಿದ್ರೆ ಇದು ಸಾಧ್ಯ ಆಗಿದ್ದು ಹೇಗೆ? ನಮ್ಮಲ್ಲಿ ಲಾರಿ ಬಸ್ಸು ಓಡಾಡಿದ್ರು ಕೂಡ ಅಯ್ಯೋ ಗುಂಡಿ ಕಷ್ಟ ರೋಡಲ್ಲಿ ಹೋಗೋದಂತ ಹೇಳ್ತೀವಲ್ಲ, ಅಂಥದ್ರಲ್ಲಿ ಈ ರಸ್ತೆಗಳು ಯುದ್ಧ ವಿಮಾನಗಳನ್ನು ವೆಲ್ಕಮ್ ಮಾಡೋ ಮಟ್ಟಿಗೆ ಕ್ವಾಲಿಟಿ ಪಡ್ಕೊಂಡಿದ್ದು ಹೇಗೆ? ದೇಶದಲ್ಲಿ ಯಾವ್ಯಾವ ಜಾಗದಲ್ಲಿ ಈ ರೀತಿ ಏರ್ ಸ್ಟ್ರಿಪ್ ಇರೋ ರಸ್ತೆಗಳಿವೆ? ಯುದ್ಧದ ಸಮಯದಲ್ಲಿ ಈ ರಸ್ತೆಗಳನ್ನು ಹೇಗೆ ಯೂಸ್ ಮಾಡಲಾಗುತ್ತೆ? ಈ ರೋಚಕ ಮಾಹಿತಿಯನ್ನು ಈ ವರದಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಗಂಗಾ ಹೆದ್ದಾರಿಯಲ್ಲಿ ಯುದ್ಧ ವಿಮಾನ. ಎಸ್ ಸ್ನೇಹಿತರೆ, ಭಾರತೀಯ ಏರ್ಫೋರ್ಸ್ ಇಂಥ ಒಂದು ಸಾಧನೆ ಮಾಡಿದೆ. ಉತ್ತರ ಪ್ರದೇಶದ ಮೀರತ್ನಿಂದ ಪ್ರಯಾಗ್ರಾಜ್ಗೆ ಸಂಪರ್ಕ ಕಲ್ಪಿಸುವ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ಲ್ಯಾಂಡ್ ಆ್ಯಂಡ್ ಗೋ ಆಪರೇಷನ್ ನಡೆಸಿದೆ. ಇದೇ ಹೆದ್ದಾರಿ ಹಾದು ಹೋಗೋ ಶಹಜಹಾನ್ಪುರ್ ಭಾಗದಲ್ಲಿ ಸುಮಾರು 3.5 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ವಾಯುಪಡೆಗಳು ಒಂಥರ ರನ್ವೇ ರೀತಿ ಬಳಸಿವೆ. ರಫೇಲ್, ಸುಖೋಯ್ Su-30 MKI, ಮಿರಾಜ್ 2000, MiG-29 ಮತ್ತು ಜಾಗ್ವಾರ್ನಂತಹ ಭಾರತದ ಎಲ್ಲ ರೇಂಜ್ನ ಅತ್ಯಾಧುನಿಕ ಫೈಟರ್ ಜೆಟ್ಗಳು, ಟ್ರಾನ್ಸ್ಪೋರ್ಟ್ ವಿಮಾನಗಳನ್ನೆಲ್ಲ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಮಾಡಿಸಿದ್ದಾರೆ. ಎಸ್, ಕೇವಲ ಯುದ್ಧ ವಿಮಾನಗಳನ್ನು, ಫೈಟರ್ ಜೆಟ್ಗಳನ್ನು ಮಾತ್ರ ಅಲ್ಲ, C-130J ಸೂಪರ್ ಹರ್ಕ್ಯುಲಿಯಸ್, AN-32 ಅಂದರೆ ಆಂಟೊನೋವ್ 32 ನಂತಹ ಬೃಹತ್ ಸರಕು ಸಾಗಾಣಿಕೆ ವಿಮಾನಗಳು, Mi-17 V5 ನಂತಹ ವಾಯುಪಡೆಯ ಹೆಲಿಕಾಪ್ಟರ್ಗಳು ಕೂಡ ಆರಾಮಾಗಿ ಇಳಿದು ಹಾರಿವೆ. ನಿರಂತರ 2 ದಿನಗಳ ಕಾಲ ಹಲವು ಬಾರಿ ಹಗಲು ರಾತ್ರಿ ಸಮರಾಭ್ಯಾಸ ನಡೆಸಿವೆ. ಈ ಮೂಲಕ ಗಂಗಾ ಎಕ್ಸ್ಪ್ರೆಸ್ ವೇ ರಾತ್ರಿ ಕೂಡ ಲ್ಯಾಂಡಿಂಗ್ ಮಾಡಬಹುದಾದ ಭಾರತದ ಪ್ರಪ್ರಥಮ ಎಕ್ಸ್ಪ್ರೆಸ್ ಹೆದ್ದಾರಿ ಅಂತ ಕರೆಸ್ಕೊಂಡಿದೆ. ತುರ್ತು ಸಂದರ್ಭದಲ್ಲಿ ಬಳಕೆ. ಸ್ನೇಹಿತರೆ, ಯುದ್ಧದಂತಹ ತುರ್ತು ಸಂದರ್ಭಗಳಲ್ಲಿ ರನ್ವೇಯಾಗಿ ಬಳಸುವ ಉದ್ದೇಶದಿಂದ ಈ ಹೆದ್ದಾರಿಗಳನ್ನು ಡ್ಯುಯಲ್ ಪರ್ಪಸ್ಗೆ ನಿರ್ಮಾಣ ಮಾಡಲಾಗಿದೆ. ಯಾಕಂದರೆ ಯಾವುದೇ ದೇಶದ ಮೇಲೆ ದಾಳಿಯಾದಾಗ ಮೊದಲು ಟಾರ್ಗೆಟ್ ಆಗೋದು ಆ ದೇಶದ ಏರ್ ಬೇಸ್ಗಳು. ಯುಕ್ರೇನ್ ಯುದ್ಧದಲ್ಲಿ ರಷ್ಯಾ ಯುಕ್ರೇನ್ ಏರ್ ಬೇಸ್ ಟಾರ್ಗೆಟ್ ಮಾಡೋದು, ಯುಕ್ರೇನ್ ರಷ್ಯಾ ಏರ್ ಬೇಸ್ ಟಾರ್ಗೆಟ್ ಮಾಡೋದು ಎಲ್ಲ ಟ್ರೈ ಮಾಡಿರೋದು ನೀವು ನೋಡಿದ್ದೀರಾ. ಮೇ 2ನೇ ತಾರೀಕು ಕೂಡ ಯುಕ್ರೇನ್ ರಷ್ಯಾ ವಶದಲ್ಲಿರೋ ಕ್ರೈಮಿಯಾದಲ್ಲಿ ಡ್ರೋನ್ ಮೂಲಕ ಸೆವಾಸ್ಟೋಪೋಲ್, ಜಾಂಕೋಯ್ ಸೇರಿದ ಹಾಗೆ ಅನೇಕ ಜಾಗಗಳ ಏರ್ ಬೇಸ್ಗಳನ್ನು ಧ್ವಂಸ ಮಾಡಿದೆ. ಹೀಗಾಗಿ ತುರ್ತು ಸಂದರ್ಭಕ್ಕೆ ಇಂಥ ಹೈವೇಗಳನ್ನು ವಾಯುಪಡೆ ರನ್ವೇಯಾಗಿ ಬಳಸ್ಕೋಬಹುದು. ಪ್ರಾಪರ್ ಏರ್ ಸ್ಟ್ರಿಪ್ ಇಲ್ಲದೆ ಇದ್ರೂ ಕೂಡ ಬೇಗ ಯುದ್ಧ ವಿಮಾನಗಳನ್ನು ಶತ್ರು ಪಡೆಯತ್ತ ನುಗ್ಗಿಸಬಹುದು. ಜೊತೆಗೆ ಯುದ್ಧ ವಿಮಾನಗಳಲ್ಲಿ ಹೆಚ್ಚು ಶಸ್ತ್ರಾಸ್ತ್ರ, ಯುದ್ಧೋಪಕರಣಗಳನ್ನೇ ತುಂಬಿರ್ತಾರೆ. ಹೀಗಾಗಿ ಇಂಥ ವಿಮಾನಗಳಲ್ಲಿ ಇಂಧನ ತುಂಬ ಲಿಮಿಟೆಡ್ ಇರುತ್ತೆ. ಮಿಷನ್ಗೆ ಎಷ್ಟು ಬೇಕೋ ಅಷ್ಟೇ ಇಂಧನ ತುಂಬಿಸಿರ್ತಾರೆ. ಆದರೆ ಒಂದು ವೇಳೆ ಆಪರೇಷನ್ನಲ್ಲಿ ಹೆಚ್ಚಿನ ದೂರ ಕ್ರಮಿಸಬೇಕಾದ ಪರಿಸ್ಥಿತಿ ಬಂದರೆ ಕೆಲವೊಮ್ಮೆ ವಾಪಸ್ ಏರ್ ಬೇಸ್ಗೆ ರೀಚ್ ಆಗುವಷ್ಟರಲ್ಲಿ ಇಂಧನ ಖಾಲಿಯಾಗೋ ಚಾನ್ಸಸ್ ಇರುತ್ತೆ. ಅಂಥ ಸಂದರ್ಭದಲ್ಲಿ ಈ ರೀತಿ ಎಕ್ಸ್ಪ್ರೆಸ್ ವೇಗಳ ಮೇಲೇನೆ ವಾಯುಪಡೆ ವಿಮಾನಗಳು ಲ್ಯಾಂಡ್ ಆಗೋಕೆ ಸಾಧ್ಯ ಆಗುತ್ತೆ. ಅಲ್ಲದೆ ಪ್ರಾಕೃತಿಕ ವಿಕೋಪದಂತಹ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯಾಚರಣೆಗೂ ನೆರವಾಗುತ್ತೆ. ಚೀನಾ ಗಡಿಯಲ್ಲಿ 4 ಏರ್ ಸ್ಟ್ರಿಪ್ ಹೆದ್ದಾರಿ. ಸ್ನೇಹಿತರೆ, ಇಂತಹ ತುರ್ತು ಸನ್ನಿವೇಶಕ್ಕೆ ಅಂತಲೇ ಭಾರತ ಇದುವರೆಗೂ ಈ ರೀತಿ 6 ಡ್ಯುಯಲ್ ಪರ್ಪಸ್ ಹೈವೇಗಳನ್ನು ನಿರ್ಮಾಣ ಮಾಡಿದೆ. ಅದರಲ್ಲಿ 4 ಚೀನಾ ಗಡಿಯಿಂದ ಕೇವಲ 200-400 ಕಿಲೋಮೀಟರ್ ಅಂತರದಲ್ಲಿ ಯುಪಿಯಲ್ಲಿವೆ. ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ವೇನಲ್ಲಿ ಉನಾವೋ ಅನ್ನೋ ಜಾಗದಲ್ಲಿ, ಪೂರ್ವಾಂಚಲ್ ಹೆದ್ದಾರಿಯಲ್ಲಿ ಸುಲ್ತಾನ್ಪುರ್ ಅನ್ನೋ ಸ್ಥಳದಲ್ಲಿ, ಅದೇ ರೀತಿ ಬುಂದೇಲ್ಖಂಡ್ ಎಕ್ಸ್ಪ್ರೆಸ್ ವೇನಲ್ಲಿ ಇಟಾವಾ ಅನ್ನೋ ಭಾಗದಲ್ಲಿ ಏರ್ ಸ್ಟ್ರಿಪ್ ಕಮ್ ಎಕ್ಸ್ಪ್ರೆಸ್ ರಸ್ತೆ ಇದೆ. ಈಗ ಆಲ್ರೆಡಿ ಇಲ್ಲೆಲ್ಲ ಹಗಲಿನ ಟೈಮ್ನಲ್ಲಿ ಯುದ್ಧ ವಿಮಾನಗಳನ್ನು ಇಳಿಸಿ ಟೆಸ್ಟ್ ಮಾಡಲಾಗಿತ್ತು. ಈಗ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲೂ ಕೂಡ ಯುದ್ಧಾಭ್ಯಾಸ ನಡೆಸಲಾಗಿದೆ. ಆ ಮೂಲಕ ಗಂಗಾ ಎಕ್ಸ್ಪ್ರೆಸ್ ವೇ ಏರ್ ಸ್ಟ್ರಿಪ್ ಕ್ವಾಲಿಟಿಯ ಉತ್ತರ ಪ್ರದೇಶದ 4ನೇ ಹೆದ್ದಾರಿ ಅಂತ ಕರೆಸ್ಕೊಂಡಿದೆ. ಅದರಲ್ಲೂ ಕೂಡ ಫೈಟರ್ ಜೆಟ್ಗಳು ರಾತ್ರಿಯೂ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಮಾಡಬಹುದಾದ ಏಕೈಕ ರಸ್ತೆಯಾಗಿದೆ ಇದು. ಇನ್ನು ಉತ್ತರ ಪ್ರದೇಶ ಬಿಟ್ಟರೆ ರಾಜಸ್ಥಾನದಲ್ಲಿರೋ ರಾಷ್ಟ್ರೀಯ ಹೆದ್ದಾರಿ 925ರಲ್ಲಿ ಬಾರ್ಮೇರಾ ಅನ್ನೋ ಜಾಗದ 3 ಕಿಲೋಮೀಟರ್ ರಸ್ತೆ ಕೂಡ ಏರ್ ಸ್ಟ್ರಿಪ್ ಕಮ್ ಹೈವೇ ಆಗಿದೆ. ಪಾಕಿಸ್ತಾನದ ಗಡಿಗೆ ಈ ಹೈವೇ ಹತ್ತಿರದಲ್ಲೇ ಆಗುತ್ತೆ. ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿ 16ರಲ್ಲಿ ಬಾಪಟ್ಲಾ ಅನ್ನೋ ಜಾಗದ 6 ಪಥದ ರಸ್ತೆಯಲ್ಲೂ ಕೂಡ ರನ್ವೇ ಇದೆ. ದಕ್ಷಿಣ ಭಾರತದಲ್ಲಿ ಏನಾದರೂ ತುರ್ತು ಸಂದರ್ಭ ಬಂದರೆ ವಾಯುಪಡೆ ಈ ಹೆದ್ದಾರಿಯನ್ನ ಬಳಸ್ಕೊಳ್ಬಹುದಾಗಿದೆ. ಏನೋ ಸ್ನೇಹಿತರೆ, ಇವತ್ತಿನ ಚಾಲೆಂಜಿಂಗ್ ಲೈಫ್ ಸ್ಟೈಲ್ನಿಂದಾಗಿ ಭಾರತದಲ್ಲಿ, ಅದರಲ್ಲೂ ಕೂಡ ನಗರ ಪ್ರದೇಶದಲ್ಲಿ ಡಯಾಬಿಟಿಸ್ ಕೇಸ್ಗಳು ಜಾಸ್ತಿ ಆಗ್ತಿವೆ. ಸೊ ಮನೆಯಲ್ಲೇ ಕೂತ್ಕೊಂಡು 10 ಸೆಕೆಂಡ್ಗೆ ಗ್ಲೂಕೋಸ್ ಲೆವೆಲ್ ಚೆಕ್ ಮಾಡೋದಾದ್ರೆ ಹೇಗಿರುತ್ತೆ? ಈ ಬೀಟೋ ಗ್ಲೂಕೋಮೀಟರ್ನಿಂದ 10 ಸೆಕೆಂಡ್ನಲ್ಲಿ ಗ್ಲೂಕೋಸ್ ಲೆವೆಲ್ ಚೆಕ್ ಮಾಡೋಕ್ಕಾಗತ್ತೆ. ಹಿಂದೆಲ್ಲ ಶೆಲ್ ಹಾಕೋ ಅಥವಾ ಚಾರ್ಜ್ ಮಾಡೋ ಗ್ಲೂಕೋಮೀಟರ್ಗಳಿದ್ವು. ಆದರೆ ಈ ಗ್ಲೂಕೋಮೀಟರ್ಗೆ ಚಾರ್ಜ್ ಅವಶ್ಯಕತೆ ಇಲ್ಲ. ಅಷ್ಟೇ ಅಲ್ಲ, ನೇರವಾಗಿ ನಿಮ್ಮ ಫೋನ್ಗೆ ಇದನ್ನು
ಕನೆಕ್ಟ್ ಮಾಡಿಕೊಂಡು ಫೋನ್ನಲ್ಲೇ ಗ್ಲೂಕೋಸ್ ಲೆವೆಲ್ ಅನ್ನು ನೀವು ಕಂಪ್ಲೀಟ್ ಡೇಟಾ ನೋಡ್ಬೋದು. ಬಹಳ ಸಿಂಪಲ್ ಡಿವೈಸ್. ಈ ಗ್ಲೂಕೋಮೀಟರ್ ನಲ್ಲಿ USB Type-C ಕನೆಕ್ಟರ್ ಇದೆ. ಸೊ ಇದನ್ನು ನೀವು ನಿಮ್ಮ ಫೋನ್ಗೆ ಕನೆಕ್ಟ್ ಮಾಡ್ಕೋಬಹುದು. ಇವ್ರದ್ದೇ ಒಂದು ಫ್ರೀ ಆ್ಯಪ್ ಕೂಡ ಇದೆ. ಫೋನ್ನಲ್ಲಿ ನೀವು BeatO ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬಹುದು. ನಂತರ BeatO ಕಿಟ್ನಲ್ಲಿರೋ ಟೆಸ್ಟಿಂಗ್ ಸ್ಟ್ರಿಪ್ ಅನ್ನ ಗ್ಲೂಕೋಮೀಟರ್ಗೆ ಹಾಕಿ ಕಿಟ್ನಲ್ಲೇ ಒಂದು ಲ್ಯಾನ್ಸಿಂಗ್ ಟೂಲ್ ಅಥವಾ ಸೂಜಿ ಕೊಟ್ಟಿರ್ತಾರೆ. ಆ ಹಳೆ ಶೆಲ್ ಹಾಕೋ ಡಿವೈಸ್ನಲ್ಲೆಲ್ಲ ಚೆಕ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ. ಇದು ಸಣ್ಣದಾಗಿ ಸ್ಯಾಂಪಲ್ ತಗೊಳ್ಳೋದಿರುತ್ತೆ. ಆ ರೀತಿ ಸ್ಯಾಂಪಲ್ ತಗೊಂಡು ಈ ಟೆಸ್ಟಿಂಗ್ ಸ್ಟ್ರಿಪ್ನಲ್ಲಿ ಹಾಕಿದ್ರೆ ಆಯಿತು. ಇಲ್ಲೂ ಕೂಡ ಅಷ್ಟೇ, 10 ಸೆಕೆಂಡ್ಗೆ ಫೋನ್ನಲ್ಲಿ ನಿಮ್ಮ ಗ್ಲೂಕೋಸ್ ಲೆವೆಲ್ ಕಂಪ್ಲೀಟ್ ರಿಸಲ್ಟ್ ಟ್ರಾನ್ಸ್ಫರ್ ಆಗುತ್ತೆ. HbA1c ಅಥವಾ ಹಿಮೋಗ್ಲೋಬಿನ್ A1c ಆಧಾರದಲ್ಲಿ ರೀಡಿಂಗ್ ಸಿಗುತ್ತೆ. ಈ ರೀತಿ ನೀವು ಎಸ್ಟಿಮೇಟೆಡ್ HbA1c ರಿಪೋರ್ಟ್ ತೆಗೆದು ನಿಮ್ಮ ಡಾಕ್ಟರ್ಗೆ ವಾಟ್ಸಪ್ ಕೂಡ ಮಾಡ್ಬೋದು. ಮನೆಯಲ್ಲೇ ಕೂತ್ಕೊಂಡು ಪ್ರಿಸ್ಕ್ರಿಪ್ಷನ್ನು ಸಜೆಷನ್ನು ತಗೋಬಹುದು. ಅಲ್ಲದೆ ಇದು ಯಾವುದೋ ರೆಗ್ಯುಲರ್ ಗ್ಲೂಕೋಮೀಟರ್ ಅಲ್ಲ, ಭಾರತದ ಸ್ಮಾರ್ಟೆಸ್ಟ್ ಗ್ಲೂಕೋಮೀಟರ್ ಹಾಗೂ ಒಂದು ಪೇಟೆಂಟೆಡ್ ಡಿವೈಸ್. ಅಲ್ಲದೆ ಇದು ISO ಹಾಗೂ CDSCO ಸರ್ಟಿಫೈಡ್ ಗ್ಲೂಕೋಮೀಟರ್ ಕೂಡ ಹೌದು. ಲೈಫ್ ಟೈಮ್ ವಾರಂಟಿ ಕೂಡ ಇದೆ ಇದಕ್ಕೆ. ಹಾಗಾಗಿ ರಿಸ್ಕ್ ಫ್ರೀ ಹಾಗೂ ರಿಲಯಬಲ್ ಯೂಸೇಜ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಗ್ಲೂಕೋಮೀಟರ್ ಜೊತೆಗೆ ನಿಮಗೆ 25 ಟೆಸ್ಟಿಂಗ್ ಸ್ಟ್ರಿಪ್ ಹಾಗೂ 25 ಲ್ಯಾನ್ಸೆಟ್ ಅಥವಾ ಸೂಜಿ ಕೂಡ ಫ್ರೀ ಆಗಿ ಸಿಗ್ತಾ ಇದಾವೆ. ಜೊತೆಗೆ ಇದೊಂದು ಅಮೆಜಾನ್ ಚಾಯ್ಸ್ ಪ್ರಾಡಕ್ಟ್ ಕೂಡ ಹೌದು. ಅಮೆಜಾನ್ನಲ್ಲಿ 4.4 ಸ್ಟಾರ್ ಔಟ್ ಆಫ್ 5 ಅಂದರೆ 5ಕ್ಕೆ 4.4 ಸ್ಟಾರ್ ರೇಟಿಂಗ್ ಇದೆ. ಈಗ ಅಮೆಜಾನ್ ಸಮ್ಮರ್ ಸೇಲ್ ಕೂಡ ನಡೀತಾ ಇರೋದ್ರಿಂದ ಕೇವಲ 479 ರೂಪಾಯಿಗಳ ಸ್ಪೆಷಲ್ ಪ್ರೈಸ್ನಲ್ಲಿ ಸಿಗ್ತಾ ಇದೆ. ಸೊ ನಿಮ್ಮ ಹತ್ತಿರದಲ್ಲಿ ಯಾರಿಗಾದರೂ ಡಯಾಬಿಟೀಸ್ ಇದ್ರೆ ನೀವು ಇದನ್ನು ಗಿಫ್ಟ್ ಆಗಿನೂ ಕೊಡ್ಬೋದು. 479 ರೂಪಾಯಿ ಖರ್ಚು ಮಾಡಿದ್ರೆ ಟ್ರಾವೆಲಿಂಗ್ ಖರ್ಚು, ಡಯಾಗ್ನೋಸ್ಟಿಕ್ ಸೆಂಟರ್ ಖರ್ಚು ಎಲ್ಲ ತಪ್ಪುತ್ತೆ. ಜೊತೆಗೆ ಆಗಲೇ ಹೇಳಿದ ಹಾಗೆ ಮನೆಯಲ್ಲೇ ಟೆಸ್ಟ್ ಮಾಡೋ ಬೇರೆ ಡಿವೈಸ್ಗಳ ಥರ ಇದಕ್ಕೆ ಶೆಲ್ ಹಾಕೋದು, ಚಾರ್ಜ್ ಮಾಡೋದು ಏನೂ ಕೂಡ ಇಲ್ಲ. ಡೈರೆಕ್ಟ್ ಆಗಿ ಫೋನ್ ಜೊತೆಗೆ ವರ್ಕ್ ಆಗಿ ಕಂಪ್ಲೀಟ್ ಪಿಕ್ಚರನ್ನು ಫೋನಲ್ಲೇ ತೋರಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ನ ಟ್ರೆಂಡ್ಸ್ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎಲ್ಲೋ ಬರ್ದಿಡ್ತಾ ಕೂರಬೇಕು ಅಂತಲೂ ಕೂಡ ಇಲ್ಲ. ಸೊ ಈ ಪ್ರಾಡಕ್ಟ್ನ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರ್ತೀವಿ. ಆಸಕ್ತರು ನಿಮ್ಮಲ್ಲಿ ಯಾರಿಗಾದರೂ, ನಿಮ್ಮ ಹತ್ತಿರದಲ್ಲಿ ಯಾರಿಗಾದರೂ ಇದ್ರೆ ನೀವು ಇದನ್ನು ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಹಾಗೆ ನಿಮ್ಮ ಸರ್ಕಲ್ನಲ್ಲಿ ಯಾರಿಗಾದರೂ ಇದರ ಅವಶ್ಯಕತೆ ಇದ್ದರೆ ಈ ಇನೋವೇಟಿವ್ ಪ್ರಾಡಕ್ಟ್ನ ಅವ್ರಿಗೂ ಕೂಡ ಶೇರ್ ಮಾಡ್ಬೋದು. ಓಕೆನಷ್ಟೇ ಗಟ್ಟಿ ಈ ಹೆದ್ದಾರಿ. ಸ್ನೇಹಿತರೆ, ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲೂ ಸೇರಿದಂತೆ ಎಲ್ಲ ಕಡೆ ನಾವು ತುಂಬ ಕಡೆ ನೋಡಿರೋದೇನು, ರಸ್ತೆಗಳು ಅಂತ ಹೇಳಿದ್ರೆ ನಮಗೆ ಬಹಳ ಬೇಜಾರು ಬಂದಿತ್ತು. ಇವಾಗ ನ್ಯಾಷನಲ್ ಹೈವೇಸ್ ಪರವಾಗಿಲ್ಲ, ಬಟ್ ಉಳಿದಂಥ ಹೈವೇಗಳು ಇವಾಗಲೂ ಕೂಡ ತುಂಬ ಕಳಪೆ ಇದ್ದಾವೆ. ಗ್ರಾಮೀಣ ಭಾಗದ ಕಡೆ ತಿರುಗಿದ್ರಂತೂ ಬರೀ ಗುಂಡಿಗಳೇ. ಟಾರ್ ಹಾಕಿದ 1-2 ತಿಂಗಳಲ್ಲಿ ಗುಂಡಿ ಬಿದ್ದಿರ್ತವೆ. ನಗರ ಪ್ರದೇಶಗಳಲ್ಲೂ ಕೂಡ ಒಳಗಿರೋ ರಸ್ತೆಗಳು ಪದೇ ಪದೇ ಕಿತ್ಕೊಂಡು ಹೋಗ್ತಿರ್ತವೆ. ಅತ್ಯಂತ ಕಳಪೆ ಕಾಮಗಾರಿ ಮಾಡಿರ್ತಾರೆ. ಅಂಥದ್ರಲ್ಲಿ ಈ ರಸ್ತೆಗಳು ಬೃಹತ್ ಗಾತ್ರದ ಯುದ್ಧ ವಿಮಾನಗಳ ಒತ್ತಡವನ್ನು ಹೇಗೆ ಹ್ಯಾಂಡಲ್ ಮಾಡ್ತವೆ. ಲ್ಯಾಂಡಿಂಗ್ ಅಂತ ಹೇಳಿದ್ರೆ ಒಂಥರ ನಮಗೆ ನಿಧಾನ ಬಂದು ಹಿಂಗೆ ಹಕ್ಕಿ ಕೂತಂಗೆ ಕಾಣ್ಬೋದು, ಹಂಗಿರೋದಿಲ್ಲ. ಪ್ರೆಷರ್ ಇರುತ್ತೆ ಅಲ್ಲಿ ಲ್ಯಾಂಡಿಂಗ್ ಟೈಮ್ನಲ್ಲಿ. ಟೇಕ್ ಆಫ್ ಟೈಮ್ನಲ್ಲೂ ಕೂಡ ಅಷ್ಟೇ. ಹೇಗೆ ತಡ್ಕೊಳ್ತವೆ ಅನ್ನೋ ಪ್ರಶ್ನೆ ಮಾಡ್ಬೋದು. ಅದರಲ್ಲೂ C-130J ಸೂಪರ್ ಹರ್ಕ್ಯುಲಸ್ನಂತಹ ಹೆವಿ ಸರಕು ಸಾಗಾಣಿಕೆ ವಿಮಾನ 70-80 ಸಾವಿರ kg ತೂಕ ಇರುತ್ತೆ. ಹೆಚ್ಚು ಕಡಿಮೆ 12 ಆಫ್ರಿಕನ್ ಆನೆಗಳ ತೂಕಕ್ಕೆ ಸಮ. ಕಾನ್ಸಂಟ್ರೇಟೆಡ್ ವೆಯ್ಟ್ ನಿರ್ದಿಷ್ಟ ಜಾಗದಲ್ಲಿ. ಸೊ ಇಂತಹ ಬೃಹತ್ ವಿಮಾನಗಳು ಲ್ಯಾಂಡ್ ಆದರೆ ರಸ್ತೆ ಏನು ಆಗಲ್ವಾ ಅನ್ನೋ ಪ್ರಶ್ನೆ ಬರ್ಬೋದು. ಎಸ್ ಸ್ನೇಹಿತರೆ, ಅದಕ್ಕಾಗಿಯೇ ಈ ಹೆದ್ದಾರಿಗಳನ್ನು, ಅದರಲ್ಲೂ ಕೂಡ ವಿಶೇಷವಾಗಿ ಲ್ಯಾಂಡಿಂಗ್ ನಡೆಯುವ ಆ ಏರ್ ಸ್ಟ್ರಿಪ್ ಭಾಗದ ಹೈವೇಗಳನ್ನು, 3 ಕಿಲೋಮೀಟರ್ ಭಾಗದ ಆ ರಸ್ತೆಯನ್ನು ತುಂಬ ಗಟ್ಟಿ ಪದಾರ್ಥಗಳಿಂದ ನಿರ್ಮಾಣ ಮಾಡಿರ್ತಾರೆ. ಸಾಮಾನ್ಯ ರಸ್ತೆಗಳ ಅಡಿಗೆ 6 ಸೆಂಟಿಮೀಟರ್ವರೆಗೆ ಸಬ್ ಬೇಸ್ ಲೇಯರ್ಗಳನ್ನು ಹಾಕಿದರೆ ಈ ಭಾಗದಲ್ಲಿ ಏರ್ ಸ್ಟ್ರಿಪ್ ರೀತಿ 12 ಸೆಂಟಿಮೀಟರ್ ಆಳದಿಂದಲೇ ಗಟ್ಟಿ ಮಾಡ್ತಾ ಬಂದಿರ್ತಾರೆ. ಅಲ್ಲದೆ ಮೇಲೆ ಕೂಡ ರೆಗ್ಯುಲರ್ ಹೈವೇಗಳಲ್ಲಿ 80-125 ಮೀಟರ್ ಟಾರ್ ಹಾಕಿದ್ರೆ ಈ ಹೈವೇಗಳಲ್ಲಿ 1.2 ಮೀಟರ್ ದಪ್ಪಕ್ಕೆ ವಿಶೇಷ ಟಾರ್ ಹಾಕ್ತಾರೆ. ಆಸ್ಫಾಲ್ಟ್ ಜೊತೆಗೆ ಕಾಂಕ್ರೀಟ್ನ ಮಿಶ್ರಣ ಮಾಡಿ ಹಾಕಿರ್ತಾರೆ. ಹಾಗಾಗಿ ಅಂತಹ ದೈತ್ಯ ವಿಮಾನಗಳು ಬಂದರೂ ಕೂಡ ರಸ್ತೆಗೆ ಏನೂ ಆಗೋದಿಲ್ಲ. ಸಾಮಾನ್ಯ ರಸ್ತೆಗಿಂತ ಈ ರಸ್ತೆಗಳು 3 ಪಟ್ಟು ಹೆಚ್ಚು ತಾಳ್ಕೊಳ್ಳೋ ರೀತಿಯಲ್ಲಿ ಸ್ಟ್ರೆಂತ್ ಕೊಟ್ಟು ನಿರ್ಮಾಣ ಮಾಡಿರ್ತಾರೆ. ಇನ್ನು ಮಧ್ಯದಲ್ಲಿ ಮರ, ಗಿಡ, ಸೇತುವೆ ಸೇರಿದಂತೆ ಯಾವುದೇ ಅಡೆತಡೆ, ಡಿವೈಡರ್ ಯಾವುದೂ ಇಲ್ಲದೆ ಇರೋದ್ರಿಂದ 3-4 ಕಿಲೋಮೀಟರ್ವರೆಗೆ ನೇರ ರಸ್ತೆ ಬರುವಂತಹ ಜಾಗಗಳನ್ನೇ ಈ ಏರ್ ಸ್ಟ್ರಿಪ್ಗಳಿಗೆ ಆಯ್ಕೆ ಮಾಡಿಕೊಳ್ತಾರೆ. ಅಲ್ಲದೆ ಲ್ಯಾಂಡಿಂಗ್ಗೆ ನೆರವಾಗಲಿ ಅನ್ನೋ ಕಾರಣಕ್ಕೇನೆ ಈ ಭಾಗದಲ್ಲಿ ಏರ್ಪೋರ್ಟ್ನಂತೆ ಕ್ಯಾಟ್ 1, ಕ್ಯಾಟ್ 2 ದರ್ಜೆಯ ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ಸ್ ಆ್ಯಂಟೆನಾಗಳನ್ನು ಇನ್ಸ್ಟಾಲ್ ಮಾಡಲಾಗಿರುತ್ತೆ. ಜೊತೆಗೆ ಈ ಜಾಗದಲ್ಲಿ ಯಾವಾಗಲೂ ಸೆಕ್ಯೂರಿಟಿ ಇರುತ್ತೆ. ಬೇಲಿಗಳ ಮೂಲಕ ರಸ್ತೆಗೆ ಯಾರೂ ಎಂಟರ್ ಆಗದಂತೆ ನೋಡಿಕೊಳ್ಳಲಾಗುತ್ತೆ. ನೀರು, ವಿಮಾನಕ್ಕೆ ಇಂಧನ ತುಂಬುವ ವ್ಯವಸ್ಥೆ ಎಲ್ಲ ರೆಡಿ ಇರುತ್ತೆ. ಪಾಕ್ನಲ್ಲೂ ಇದೆ ಏರ್ ಸ್ಟ್ರಿಪ್ ಹೆದ್ದಾರಿ. ಹೊಸ ಕಾನ್ಸೆಪ್ಟ್ ಏನಲ್ಲ, ನಮ್ಮಲ್ಲಿ 2015ರಿಂದ ಶುರುವಾಗಿದೆ ಇಂಪ್ಲಿಮೆಂಟ್ ಮಾಡೋಕೆ. ಆದರೆ ಜಗತ್ತಲ್ಲೇ ಮುಂಚಿನಿಂದಲೂ ಇತ್ತು. 2ನೇ ವಿಶ್ವಯುದ್ಧದಲ್ಲಿ ನಾಸಿ ಜರ್ಮನಿನೇ ಈ ಥರ ಎಮರ್ಜೆನ್ಸಿ ಹೈವೇಗಳನ್ನು ಯೂಸ್ ಮಾಡಿತ್ತು.
ಯುದ್ಧಗಳಲ್ಲಿ ಬಳಕೆ ಕೂಡ ಮಾಡಿತ್ತು. ಅದಾದ ನಂತರ 1991ರ ಶೀತಲ ಸಮರದ ಟೈಮ್ನಲ್ಲಿ ಅನೇಕ ರಾಷ್ಟ್ರಗಳು ಈ ರೀತಿ ತಮ್ಮ ಹೆದ್ದಾರಿಗಳನ್ನು ನಿರ್ಮಾಣ ಮಾಡಿಕೊಂಡ್ರು. ಏಷ್ಯಾದಲ್ಲಿ ಚೀನಾ, ಜಪಾನ್, ಸಿಂಗಪುರ, ಉತ್ತರ ಕೊರಿಯಾ, ತೈವಾನ್, ಇವನ್ ನಮ್ಮ ಶತ್ರು ಪಾಕ್ ಕೂಡ ಈ ತರ ಏರ್ ಸ್ಟ್ರಿಪ್ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಶ್ರೀಲಂಕಾದಲ್ಲೂ ರನ್ವೇ ಹೈವೇಗಳಿವೆ. ಭಾರತದಲ್ಲಿ 2015ರಲ್ಲಿ ಮೊದಲ ಬಾರಿಗೆ ಯಮುನಾ ಎಕ್ಸ್ಪ್ರೆಸ್ ವೇ ಹೈವೇನಲ್ಲಿ ಇಂಥ ಪ್ರಯೋಗ ಮಾಡಲಾಗಿತ್ತು. 2016ರಲ್ಲಂತೂ ಮಿರಾಜ್ ಮತ್ತು ಸುಖೋಯ್ ವಿಮಾನಗಳು ಟಚ್ ಆ್ಯಂಡ್ ಗೋ ಎಕ್ಸಸೈಸ್ ನಡೆಸಿದ್ವು. ಅಂದರೆ ಲ್ಯಾಂಡ್ ಆಗುವಾಗ ಸಂಪೂರ್ಣ ನಿಲ್ಲದೆ ಮತ್ತೆ ಟೇಕ್ ಆಫ್ ಆಗೋದು ಅಂತ ಸಾಹಸ ಮಾಡಿದರು. ಈಗ ಆಲ್ರೆಡಿ ಹೇಳಿದಂತೆ ಭಾರತದಲ್ಲಿ ಈ ರೀತಿ 6 ಎಕ್ಸ್ಪ್ರೆಸ್ ವೇಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ದೇಶಾದ್ಯಂತ ಈ ಥರ ಸುಮಾರು 27 ಜಾಗಗಳಲ್ಲಿ ಹೈವೇಗಳಲ್ಲಿ ಏರ್ ಸ್ಟ್ರಿಪ್ ಅನ್ನು ಮಾಡೋಕೆ ಪ್ಲಾನ್ ಮಾಡಲಾಗಿದೆ. ಭಾರತೀಯ ವಾಯುಪಡೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ಒಟ್ಟಿಗೆ ಸೇರಿ ಈ ಜಾಗಗಳಲ್ಲಿ ಸ್ಟಡಿ ನಡೆಸ್ತಾ ಇದ್ದಾವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಭಾರತೀಯ ವಾಯುಪಡೆಯ ಹೊಸ ಸಾಹಸ ಮತ್ತು ನಮ್ಮ ಹೈವೇಗಳಲ್ಲಿ ಹೇಗೆ ಅಲ್ಲಲ್ಲಿ ಏರ್ ಸ್ಟ್ರಿಪ್ ಮಾಡಲಾಗ್ತಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡುವಂತಹ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಸ್ನೇಹಿತರೆ, ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್. ಆಗಲೇ ಹೇಳಿದ ಬೀಟೋ ಗ್ಲೂಕೋಮೀಟರ್ ನಲ್ಲಿ ನಿಮಗೂ ಆಸಕ್ತಿ ಇದ್ರೆ ಅಥವಾ ನಿಮಗೆ ಹತ್ತಿರದಲ್ಲಿ ಯಾರಾದರೂ ಕೂಡ ರೆಗ್ಯುಲರ್ ಆಗಿ ಶುಗರ್ ಚೆಕ್ ಮಾಡೋ ಅವಶ್ಯಕತೆ ಇರೋರಿದ್ರೆ ಅಥವಾ ನಿಮಗೂ ಕೂಡ ಹೆಲ್ದಿ ಲೈಫ್ ಸ್ಟೈಲ್ಗೋಸ್ಕರ ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅನ್ನೋ ಉದ್ದೇಶ ಇದ್ರೆ, ಗ್ಲೂಕೋಮೀಟರ್ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಈ ಸ್ಮಾರ್ಟ್ ಗ್ಲೂಕೋಮೀಟರ್ ಪರ್ಚೇಸ್ ಮಾಡೋಕೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ಫ್ಲಿಪ್ಕಾರ್ಟ್, ಅಮೆಝಾನ್ನಲ್ಲಿ ಆಫರ್ ಪ್ರೈಸ್ನಲ್ಲಿ ಬೈ ಮಾಡ್ಬೋದು. ಅಗತ್ಯ ಇರೋರಿಗೆ ಲಿಂಕನ್ನು ಕೂಡ ಶೇರ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಕಾಮೆಂಟಲ್ಲಿ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.